ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಡ್ತೀನಿ ರೀ. ಈಗ ಇದಕ್ಕೆ ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೊತೀನಿ ರೀ. ಇವು ನೀರು ಕಾಯ್ಬೇಕು ರೀ. ನೀರು ಕಾಯ್ದ ನಂತರ ನಾನು ಕಡಲೆಬೇಳೆ ತೊಗೊಂಡಿನಿ 1 ಕಪ್. ಇವು ಕಡಲೆಬೇಳೆ 1 ಅವರ್ ನೆನೆಸಿಟ್ಟಿನಿ ರೀ. ಇವನ್ನ ನೆನೆಯಾಕೆ ಇಟ್ಟಿದ್ನಲ್ರಿ 1 ರಿಂದ 1.5 ತಾಸು ನೆನೆದಾವ. ಇವು ನೀವು ಎಷ್ಟು ನೆನೆಸ್ತೀರಿ ಅಷ್ಟು ಒಳ್ಳೇದು ರೀ. ನೋಡಿರಿ ಹಿಂಗೆ ಕೈಲಿ ಮುರಿದ್ರೆ ಮುರಿತಾವೆ ನೋಡಿರಿ. ಇವು ನೆನೆದ್ರೆ ಬೇಗ ಬೇಯ್ತಾವ್ರಿ, ಹಾಗಾಗಿ ನೆನೆಯಾಕೆ ಇಟ್ಟಿನಿ ನಾನು. ಈಗ ಇವು ಬೇಯ್ಸಕ್ಕೆ ಹಾಕೋತೀನಿ. ನೀರು ಕಾಯ್ದ ತಕ್ಷಣ ಇವು ನೀರು ಬಸೋದು ಬೇಳೆ ಮಾತ್ರ ಹಾಕೋತೀನಿ ರೀ. 2-3 ಸಲ ಚಲೋ ಹೊತ್ತಿನ ತೊಳೆದು ನೆನೆಯಾಕೆ ಇಟ್ಟೀನಿ ರೀ ಬೇಳೆ. ಈಗ ನೋಡಿರಿ ನೀರು ಕಾಯ್ದಾವು. ನಾ ಬೇಳೆ ನೆನೆಸಿಟ್ಟಿದ್ನಲ್ರಿ ಅವು ಹಾಕೋತೀನಿ ನೋಡಿರಿ. ಇವು ಬೇಳೆ ಕುದಿಬೇಕು ರೀ. 1 ಉಗಿ 2 ಉಗಿ ಕುದ್ರೆ ಸಾಕು. ಇವು ನೆಂದಿರ್ತಾವಲ್ಲ ಬೇಗ ಕುದ್ಬಿಡ್ತಾವ್ರಿ. ಈಗ ನಾನು ಬೇಳೆ ಕುದಿಯಾಕೆ ಹಾಕಿನಿ ರೀ. ಬೇಳೆ ಕುದಿಯಾಕತ್ತಾವು. ಬೇಳೆ ಕುದಿಯೋಷ್ಟೊತ್ತಿಗೆ ನಾವು ಹಿಟ್ಟು ನಾದ್ಕೊಳ್ಳೋಣ ರೀ. ನಾನು ಗೋಧಿ ಹಿಟ್ಟು ತೊಗೊಂಡಿನಿ 1 ಬೌಲ. ಇದು ಹಾಕೋತೀನಿ ನೋಡ್ರಿ ಒಂದು ಪರಾತಿ. ಇದು ಅಷ್ಟೇ ಇಷ್ಟೇ ಅಂತಲ್ಲ, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ತೊಗೋಬೋದು ರೀ. ನಾನು ಹಚ್ಚಾಕೆ ಒಂಚೂರು ಇಟ್ಕೋತೀನಿ ನೋಡಿರಿ. ಒಂದಿಷ್ಟು ಹಚ್ಚಾಕೆ ಇಟ್ಕೋತೀನಿ ರೀ. ಈಗ ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಅಜ್ವೇನ್ ತಿಕ್ಕಿ ಇಟ್ಕೊಂಡು ಅವು ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡಿಕೊಂಡು ನಾರ್ಮಲಾಗಿ ನಾವು ಚಪಾತಿಗೆ ಹೆಂಗೆ ನಾದ್ಕೋತೀವಲ್ಲ ರೀ ಆ ಹದ ಇದ್ರೆ ಸಾಕ್ರಿ. ಬೆಳಗಿನ ನಾಷ್ಟ ರೆಸಿಪಿಗಳನ್ನ ಸುಮಾರು ನಮ್ನಿ ಮಾಡಿ ತೋರ್ಸೀನಿ ರೀ. ಇದೊಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಮಾಡಾಕತ್ತಿದ್ದೆ. ನಿಮಗೂ ಮಾಡಿ ತೋರ್ಸಾಕತ್ತೀನಿ. ನೀವು ನಿಮ್ಮ ಮನೆ ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೋದು ರೀ. ದಿನ ಚಪಾತಿ ಮಾಡೋ ಬದಲು ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೂ ಚೇಂಜ್ ಆಗುತ್ತೆ. ವೆರೈಟಿ ತಿಂದಂಗೆ ಆಗುತ್ತೆ ರೀ. ಟಿಫನಿಗೆ ಲಂಚ್ ಬಾಕ್ಸಿಗೂ ಕಟ್ಬೋದು. ಈಗ ಹೆಂಗಿದ್ರು ಸ್ಕೂಲ್ಗಳು ಸ್ಟಾರ್ಟ್ ಆಗಕತ್ತಾವು, ನೀವು ಲಂಚ್ ಬಾಕ್ಸಿಗೂ ಕಟ್ಬೋದು ರೀ. ಈಗ ನೋಡ್ರಿ ನಾ ಹಿಟ್ಟು ನಾದೀನಿ. ಇದು ಹಿಟ್ಟು ಈ ರೀತಿ ಐತಿ. ಇದು ನೆನಿಲ್ರಿ. ಇದೊಂದು 2 ನಿಮಿಷ ನೆನಿಲ್ರಿ. ಈಗ ಒಂದು 5 ನಿಮಿಷ ಕುದಿಯಾಕೆ ಬಿಟ್ಟಿದ್ದೆ ರೀ. ಬೇಳೆ ಕುದ್ದಾವ ನೋಡ್ರಿ. ಹಿಂಗಾಗ್ಯಾವ ನೋಡ್ರಿ. ಪೂರಾ ಮೆತ್ತಗೆ ಕುದಿದ್ಬೇಡ. ನೀವು ಅನ್ಬೋದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೋದಲ್ಲ ಅಂತೇಳಿ. ಕುಕ್ಕರಲ್ಲಿ ಹಾಕಿ ಕುದಿಸಿದ್ರೆ ಭಾಳ ಮೆತ್ತಗೆ ಬೇಯ್ತಾವ್ರಿ ಅವು. ಹಾಗಾಗಿ ಭಾಳ ಮೆತ್ತಗೆ ಬೇಡ ನಮ್ಗೆ. ಈ ಪಲ್ಯ ಮಾಡ್ತೀವಿ ಉದ್ರ ಬೇಳೆ ಪಲ್ಯ ಆ ರೀತಿ ಆದ್ರೆ ಸಾಕ್ರಿ. ನೋಡ್ರಿ ಈ ರೀತಿ ಬೆಂದವ್ರಿ. ಈಗ ನೀರು ತಕ್ಕೊಂಡು ಈಗ ಬೇಳೆ ಮಾತ್ರ ತಕ್ಕೊಳ್ಳೋಣ. ನೀರಲ್ಲೇ ಬಿಡುವ. ಬೇಳೆ ಮಾತ್ರ ತಕ್ಕೊಳ್ಳೋಣ. ನೀರೇನು ಭಾಳ ಉಳ್ದಿಲ್ಲರೆಲ್ಲ ಕುದ್ದು ಹೋಗ್ಯಾವು. ಈಗ ನಾ ಬೇಳೆ ಮಾತ್ರ ತಕ್ಕೋತೀನಿ ರೀ. ಯಾಕಂದ್ರೆ ತಣ್ಣಗೆ ಆಗ್ಬೇಕ್ರಿ ಬೇಳೆ. ಹಾಗಾಗಿ ಸಪ್ರೇಟಾಗಿ ತೆಗೆದಿಡ್ತೀನಿ ರೀ. ನೀರು ಬಸೋದು ಬೇಳೆ ಮಾತ್ರ ಹಾಕೋತೀನಿ ನೋಡಿರಿ. ಈ ಬೇಳೆ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ರೀ. ಈಗ ನಾ ಬೇಳೆ ಬೇಯಿಸಿ ತಣ್ಣಗೆ ಹಾಕಿಬಿಟ್ಟಿದ್ದಾರೆ. ಇವು ತಣ್ಣಗೆ ಹಾಕ್ಯಾವು. ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ. ಈಗ ನಾ ಮಿಕ್ಸಿ ಜಾರಿಗೆ ಇವು ಬೇಳೆ ತಣ್ಣಗಾಗ್ಯಾವಲ್ರಿ ಇವು ಹಾಕ್ಕೋತೀನಿ ನೋಡ್ರಿ. ಈ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ಈ ರೀತಿ ರುಬ್ಕೊಂಡಿ ನೋಡ್ರಿ. ನಾರ್ಮಲಾಗಿ ನಾವು ಹೋಳಿಗೆ ಮಾಡೋ ಹೂರಣ ಏನು ಮಾಡ್ಕೋತೀವಲ್ರಿ ಆ ರೀತಿ ಇದ್ರೆ ಸಾಕ್ರಿ. ಇದು ನಾವು ಅದಕ್ಕೆ ಬೆಲ್ಲ ಹಾಕಿರ್ತೀವಿ. ಇದಕ್ಕೇನು ಬೆಲ್ಲ ಹಾಕಿಲ್ಲ ರೀ. ಹಾಗೆ ಸಪ್ಪಂದೆ ರುಬ್ಕೊಂಡೆ ನೋಡ್ರಿ. ಇದನ್ನು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ. ಮೆತ್ತಗಾದ್ರೆ ಪರೋಟ ಮಾಡಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರ್ಬೇಕು ನೋಡ್ರಿ. ಈ ಹದ ಇರ್ಬೇಕು ನೋಡ್ರಿ. ನೀವು ಎಷ್ಟು ಸಣ್ಣ ರುಬ್ಕೋತಿರಲ್ರಿ ಅಷ್ಟು ಮಸ್ತಾಗಿ ಪರೋಟ ಬರ್ತಾವ್ರಿ ನೋಡ್ರಿ. ಇದು ಸಪ್ಪನ ಹೂರಣ ರೀ. ನೀವು ಇದಕ್ಕೆ ಬೆಲ್ಲ ಹಾಕಿದ್ರೆ ಹೋಳ್ಗೆ ಮಾಡ್ಕೋಬೋದು ರೀ. ನಾ ರುಬ್ಕೊಂಬಂದಿನಲ್ರಿ ಬೇಳೆ, ಅದು ಒಂದು ಬೌಲಿಗೆ ಹಾಕ್ಕೋತೀನಿ ನೋಡ್ರಿ. ಈ ರೀತಿ ಆಗೈತೆ ನೋಡ್ರಿ. ನಿಮ್ಮ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಸೇಮ್ ಹೂರಣ ಥರನೇ ಇದೆ ನೋಡ್ರಿ. ಇದು ನೀವು ಬೇಳೆ ಉಳಿಲಾರ್ದಂಗೆ ರುಬ್ಕೊಂಡ್ರೆ ಪರೋಟ ಮಸ್ತಾಗಿ ಬರ್ತಾವ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡೆ ಅದನ್ನೂ ಹಾಕ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿನ ಕೈಲೇ ಮಿಕ್ಸ್ ಮಾಡ್ಕೋತೀನಿ ರೀ. ಇದಕ್ಕೆ ಯಾವುದು ಮಸಾಲೆ ಬೇಡ, ಏನೂ ಬೇಡ. ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಖಾರ ಉಪ್ಪು ಆಡಿದ್ರೆ ಮುಗೀತು ರೀ. ಈಗ ನೋಡಿರಿ ಪರೋಟ ಒಳಗೆ ತುಂಬಾಕ ಮಸಾಲ ರೆಡಿ ಆಯ್ತು ನೋಡ್ರಿ. ಈಗ ನಾನು ಪರೋಟ ಒಳಗೆ ತುಂಬಾಕ ಮಸಾಲೆನ ರೆಡಿ ಮಾಡ್ಕೊಂಡಿನಿ. ಹಿಟ್ಟು ಹಾಕ್ಬಿಟ್ಟಿದ್ದೆ. ಹಿಟ್ಟು ನೆಂದೈತ್ರಿ. ಹಿಟ್ಟು ಮಿದ್ದಿ ನಾನು ಒಂದು ಉಳಿಯಟ್ಟು ಹಿಟ್ಟು ತೊಗೋತೀನಿ ನೋಡ್ರಿ. ಕೈಗೆ ಸ್ವಲ್ಪ ಎಣ್ಣೆ ಸೋರ್ಕೋತೀನಿ ರೀ. ಯಾಕಂದ್ರೆ ಹಿಟ್ಟು ಅಂಟ್ಕೋಬಾರ್ದು ಅಂತ ಹೇಳಿ ಅಷ್ಟೇ. ಹಿಟ್ಟು ನೆಂದೈತಿ ನೋಡ್ರಿ. ಚಲೋ ಹೊತ್ತಿನ ನೆಂದೈತಿ. ಈ ರೀತಿ ನೆನೆದ್ರೆ ಸಾಕ್ರಿ ಹಿಟ್ಟು. ಈಗ ಇದ್ರಾಗ ಒಂದು ಉಳಿಯಷ್ಟು ಹಿಟ್ಟು ತೊಗೋತೀನಿ ನೋಡ್ರಿ. ನಾರ್ಮಲಾಗಿ ನೀವು ಚಪಾತಿ ಮಾಡಾಗ ಎಷ್ಟು ಉಳಿ ತೊಗೋತಿರಲ್ಲ ಅಷ್ಟು ತೊಗೊಂಡ್ರೆ ಸಾಕ್ರಿ. ಈಗ ನಾ ಒಂದು ಉಳಿ ತೊಗೊಂಡಿನಲ್ಲ ಚಪಾತಿ ಹಿಟ್ಟಿನಷ್ಟು, ಇದೊಂದು ಸ್ವಲ್ಪ ಅಗಲ ಮಾಡ್ಕೊತೀನಿ ರೀ. ನಾವು ಹೋಳಿಗೆ ತುಂಬಾಕ ಹೆಂಗೆ ತೊಗೋತೀವಲ್ರಿ ಅದೇ ರೀತಿ ತೊಗೋಬೇಕ್ರಿ. ಈಗ ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ರಿ ಅದು ಹಾಕ್ಕೋತೀನಿ ನೋಡ್ರಿ. ನಿಮ್ಗೆ ಪರೋಟ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಆ ಸೈಜಲ್ಲಿ ಮಾಡ್ಕೋಬೋದು. ನಾನು ಈ ಸೈಜಲ್ಲಿ ಹೂರಣ ತುಂಬ್ಕೊಂಡಿನಿ.
ಈ ಸೈಜಲ್ಲಿ ಮಾಡ್ತೀನಿ ನೋಡಿರಿ. ಇದು ಎಕ್ಸ್ಟ್ರಾ ಹಿಟ್ಟು ಬಂದ್ರೆ ತಕ್ಕೊಳ್ರಿ ಮೇಲಿಂದ. ಹೀಗಿದು ಲಟ್ಟಿಸ್ಕೊತೀನಿ ನೋಡಿರಿ. ಈಗ ನಾ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕೋತೀನಿ ನೋಡಿರಿ. ಅದೇ ಗೋಧಿ ಹಿಟ್ಟು ಇಟ್ಟಿದ್ದಲ್ಲಿ ರಚ್ಕೊಳಕತ್ತೇಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ಪರೋಟ ನೋಡಿಕೊಂಡು ಆ ಸೈಜಲ್ಲಿ ಲಟ್ಟಿಸ್ಕೊಳ್ರಿ. ಈಗ ಇದು ಗೋಧಿ ಹಿಟ್ಲೆ ಮಾಡಿರ್ತೀವಿ, ಒಳಗೆ ಕಡಲೆಬೇಳೆ ಮಸಾಲ ತುಂಬಿರ್ತೀವಿ, ಆರೋಗ್ಯಕ್ಕೂ ಒಳ್ಳೇದ್ರಿ. ಬೆಳಗಿನ ನಾಷ್ಟಕ್ಕೆ ಈ ರೀತಿ ಮಾಡಿರಿ, ಮಸ್ತಾಗಿರ್ತೈತೆ ರೀ. ನೀವು ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು. ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೊಬೋದು ರೀ. ಈಗ ಲಟ್ಟಿಸ್ಕೊಂಡಿನಿ, ಇದು ಹಂಚಿಗೆ ಹಾಕಿ ಬೇಯಿಸ್ಕೊಳ್ಳೋಮ್ರಿ. ಈಗ ನಾನು ಪರೋಟ ಲಟ್ಟಿಸ್ಕೊಂಡಿನಿ ರೀ. ಈಗ ಬೇಯಿಸ್ಕೋಬೇಕಲ್ಲ, ಅದಕ್ಕೆ ಹಂಚು ಕಾಯಬೇಕು. ಹಂಚು ಕಾಯಕ್ಕಿಡ್ತೀನಿ ನೋಡಿರಿ. ಇದು ಹಂಚ ಬಿಸಿ ಆಗಲ್ಲ ರೀ. ಈಗ ಹಂಚು ಬಿಸಿ ಆಗೈತ್ರಿ. ನಾನು ಲಟ್ಟಿಸ್ಕೊಂಡಿರೋ ಪರೋಟ ಹಾಕೋತೀನಿ ನೋಡಿರಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಎಣ್ಣೆ ಹಚ್ಚಿ ಬೇಯಿಸಿದ್ರೆ ಮಸ್ತಾಗಿರ್ತೈತೆ. ನಾನು ಎಣ್ಣೆ ಹಚ್ಕೊಳಕತ್ತೀನಿ, ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನೋಡಿರಿ, ನಾವು ಕಡಲೆಬೇಳೆಗೆ ಹಚ್ಚಿ ಖಾರದ ಪುಡಿ ಹಾಕಿವಲ್ಲ, ಎಷ್ಟು ಮಸ್ತಾಗಿ ಕಾಣಕತ್ತೈತೆ ನೋಡಿ, ಕಲರ್ಫುಲ್ಲಾಗಿ. ನೀವು ಪರೋಟ ಆದರೂ ಅನ್ಬೋದು, ಕಡಲೆಬೇಳೆ ಖಾರ ಹೋಳಿಗೆ ಆದರೂ ಅನ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಅನ್ಕೋಬೋದು ರೀ. ಈ ರೀತಿ ಎರಡು ಸೈಡು ಚಲೋ ಹೊತ್ತನೆ ಬೇಯಿಸ್ಕೊಂಡ್ರೆ ಇದು ಕಡಲೆಬೇಳೆ ಪರೋಟ ರೆಡಿ ಆಯ್ತು ರೀ. ಬೆಳಗಿನ ನಾಷ್ಟಕ್ಕೆ, ಲಂಚ್ ಬಾಕ್ಸಿಗೆ ಎರಡಕ್ಕೂ ನಡೀತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಬೆಳಗಿನ ನಾಷ್ಟಕ್ಕೆ ನೀವು ಕಡಲೆಬೇಳೆ ಪರೋಟ ಮಾಡ್ಕೋಬೋದು. ಇದು ಗೋಧಿ ಹಿಟ್ಟ ಕಡಲೆಬೇಳೆ ಇರ್ತೈತಿ. ಇದು ಆರೋಗ್ಯಕ್ಕೂ ಒಳ್ಳೇದ್ರಿ. ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು ರೀ. ಇದು ನೀವು ಬಿಸಿ ಬಿಸಿದು ಹಂಗೆ ತಿಂದರೂ ನಡೀತದೆ. ಇದಕ್ಕೇನು ಪಲ್ಯ ಬೇಡ, ಏನೂ ಬೇಡ ರೀ. ಮೊಸರು ಹಚ್ಕೊಂಡು ತಿನ್ಬೋದು. ತಣ್ಣಗಾದ್ಮೇಲೆ ಮೊಸರು ಹಚ್ಕೊಂಡು ತಿನ್ನಿರಿ, ಬಿಸಿ ಇದ್ದ ತುಪ್ಪ ಹಾಕೊಂಡು ತಿನ್ನಿರಿ. ನಾ ಮಾಡ್ಕೊಂಡಿದ್ನೆಲ್ಲ ಕಡಲೆಬೇಳೆ ಪರೋಟ ಅವು ಸರ್ವ್ ಮಾಡ್ತೀನಿ ನೋಡಿರಿ. ಬಿಸಿ 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 ಇದ್ದಾಗ ತಿನ್ನಿರಿ, ಮಸ್ತಾಗಿರ್ತಾವ್ರಿ. ಇದಕ್ಕೇನು ಪಲ್ಯ ಬೇಡ, ಚಟ್ನಿ ಬೇಡ, ಏನೂ ಬೇಕಾಗಿಲ್ಲ. ನೀವು ಹಂಗೆ ತಿನ್ಬೋದು ರೀ ಬಿಸಿ ಬಿಸಿ ಇದ್ದಾಗ. ನೋಡಿದ್ರಲ್ರಿ ವೀಕ್ಷಕರೇ, ಕಡಲೆಬೇಳೆ ಪರೋಟ ಮಾಡೋದನ್ನ. ಈ ಕಡಲೆಬೇಳೆ ಪರೋಟ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.